ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನೀವೇನ್ ಮಾಡಿದೀರಾ ಅಂತಂದ್ರೆ ಎಲ್ಲಾರು ಮೊರಾರ್ಜಿ ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ನವೋದಯ ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ಸೈನಿಕ ಎಕ್ಸಾಮ್ ಅನ್ನ ಬರ್ದಿದ್ದೀರಾ. ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳು ಸೈನಿಕ ಎಕ್ಸಾಮ್ ನಲ್ಲಿ ಅರ್ಹತೆಯನ್ನ ಪಡೆದಿದ್ದಾರೆ. ಅದೇ ರೀತಿಯಾಗಿ ಮೊರಾರ್ಜಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ, ಇವಾಗ ನಾವು ಕ್ಲಾಸಸ್ ಗಳನ್ನ ಆದರ್ಶದ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಆದರ್ಶ ಎಕ್ಸಾಮ್ ನಲ್ಲಿ ಬರ್ತಕ್ಕಂತಹ ಗಣಿತ ಪ್ರಶ್ನೆಗಳು ಯಾವ ರೀತಿ ಇರ್ತಾವ, ಅವುಗಳನ್ನ ನಾವ್ ಯಾವ ರೀತಿ ಬಿಡಿಸ್ತಾ ಹೋಗ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾವು ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳು ಏನಾಗಿದ್ದು ಅಂತಂದ್ರ ಮೇನ್ ಡಾಟಾ ಅಷ್ಟೇ ಚೇಂಜ್ ಆಗಿತ್ತು, ಹೊರತಾಗಿ ಕ್ವಶನ್ಸ್ ಯಾವ ಚೇಂಜ್ ಆಗಿರ್ಲಿಲ್ಲ. ಅದೇ ರೀತಿಯಾಗಿ ಏನಾಗಿದ್ದು ಅಂತಂದ್ರ ನಮ್ಮ ಒಂದು ಮೊರಾರ್ಜಿ ಎಕ್ಸಾಮ್ ನಲ್ಲಿ ಬಂದಿದ್ದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನಾವ್ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ಆದರ್ಶ ಸ್ಕೂಲ್ ನ ಒಂದು ಯಾವ ರೀತಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಬಂದಿರ್ತಾವ ಕ್ವಶನ್ಸ್ ಗಳು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲೇನಪ್ಪಾ ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಾವು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಕೂಡ ಪ್ರಾರಂಭ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾರೆಲ್ಲ LKG ಇಂದ 8ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ, 7ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ, ಅವರೆಲ್ಲ 8ನೇ ತರಗತಿಗೆ ಬಂದು ನೀವು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಪಡ್ಕೊಂಡು ಇಲ್ಲಿ ನಿಮಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಬೆಸ್ಟ್ ಕೋಚಿಂಗ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಇನ್ನು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವರು 8ನೇ ತರಗತಿಯಲ್ಲಿ ಓದ್ತಿದ್ರು ಕೂಡ, 8th 9th 10th ಅಲ್ಲಿ ಓದ್ತಿದ್ರು ಕೂಡ ಅವ್ರಿಗೇನಾದ್ರೂ ಬೇಸಿಕ್ ನಾಲೆಜ್ ಕಡಿಮೆ ಇತ್ತು ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಒಂದು ಬೇಸಿಕ್ ಫೌಂಡೇಶನ್ ಅಂತ ಕೋರ್ಸ್ ಅನ್ನ ಮಾಡಿ ಅದ್ರ ಜೊತೆಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಅವರಿಗೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್ ಮತ್ತೆ ಹಿಂದಿ ಕ್ಲಾಸಸ್ ಗಳನ್ನು ಕೂಡ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ಒಂದು ವೆಕೇಶನ್ ಕ್ಲಾಸಸ್ಗೆ ಅಡ್ಮಿಷನ್ ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಆಗಿ ಕರಾಟೆ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ಆಮೇಲೆ ಸಂಗೀತ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಮತ್ತೆ ಯೋಗ ಕ್ಲಾಸ್ ಅನ್ನ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಫ್ರೀ ಆಗಿ ಕೊಡ್ತಾ ಇದೀವಿ. ಇದೆಲ್ಲ ಒಟ್ಟಿಗೆ ನಿಮ್ಗೆ ಏನಾದ್ರೂ ಒಂದೇ ಕೋಚಿಂಗ್ ಕ್ಲಾಸ್ ನಲ್ಲಿ ಸಿಗ್ತದ ಅಂತಂದ್ರೆ ಅದು ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಕೊಡ್ರಿ ಅಂತಂದ್ರ ಇನ್ನು ಕೆಲವೇ ಸೀಟುಗಳು ಮಾತ್ರ ಇರೋದ್ರಿಂದ ನಿಮ್ಮ ಸೀಟನ್ನ ನೀವು ಕಾಲ್ ಮುಖಾಂತರ ನಮ್ಮ ಇನ್ಸ್ಟಿಟ್ಯೂಟ್ ಗೆ ನೀವು ಕಾಲ್ ಮಾಡೋ ಮುಖಾಂತರ ನೀವೇನ್ ಮಾಡ್ಕೋಬಹುದು, ಕನ್ಫರ್ಮ್ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಇದೇ 21 ಮತ್ತು 29ನೇ ತಾರೀಕು. 21ನೇ ತಾರೀಕು ಶನಿವಾರ ದಿನ ನಿಮ್ಗೆ ಯಾರಿಗೆಲ್ಲ ಬರೆಯೋದಕ್ಕೆ ಆಗಲ್ಲ ಅಲ್ಲ, ಅವರಿಗೆ ನಾವು ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟಿದೀವಿ. ನೀವು 29ನೇ ತಾರೀಕು ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಬಂದು ಬರೀಬಹುದು. ಹಾಗಾಗಿ ಇದರಲ್ಲಿ ಏನಿರ್ತದ ಅಂತಂದ್ರೆ ಶಿಷ್ಯ ವೇತನದ ಜೊತೆಗೆ ನಮಗೆ ನಗದು ಪ್ರೈಸಸ್ ಗಳು ಕೂಡ ಇರ್ತಾವ. ಈ ರೀತಿಯಾಗಿ 1st, 2nd, 3rd, 4th, 5th ವರೆಗೂ ಪ್ರೈಸ್ ಇರ್ತದ. ಆಮೇಲೆ ಈಗೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದಿರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಇದೇನಾಗತ್ತೆ ಅಂತಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಈಗ ಯಾರೆಲ್ಲ 3ನೇ ತರಗತಿ ಓದ್ತಾ ಇದ್ದೀರಾ ಮತ್ತೆ 4ನೇ ತರಗತಿ ಪ್ರೆಸೆಂಟ್ ಆಗಿ ಓದ್ತಾ ಇದ್ರಲ್ಲ, ಅವರಿಗೆ ಒಂದು ಈ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ನಲ್ಲಿ ಮೊದಲನೇ ಬಹುಮಾನವಾಗಿ ಟೋಟಲ್ ಎಷ್ಟಿರುತ್ತೆ ಅಂತಂದ್ರೆ ಇಲ್ಲಿ 45,000 ಶಿಷ್ಯ ವೇತನ ಮತ್ತು 3,000 ನಗದು ಹಣ ಇರ್ತದ. ಆಮೇಲೆ ದ್ವಿತೀಯ ಬಹುಮಾನವಾಗಿ 40,000 ಶಿಷ್ಯ ವೇತನ, ಅದ್ರ ಜೊತೆಗೆ 2,000 ನಗದು ಹಣ ಇರ್ತದ. ಆಮೇಲೆ 3ನೇ ಬಹುಮಾನವಾಗಿ 30,000 ಶಿಷ್ಯ ವೇತನದ ಜೊತೆಗೆ 1,000 ನಗದು ಹಣ ಇರ್ತದ. ಆಮೇಲೆ 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನದ ಜೊತೆಗೆ 500 ರೂಪಾಯಿ ನಗದು ಹಣ ಇರ್ತದ. ಆಮೇಲೆ 5ನೇ ಬಹುಮಾನವಾಗಿ 10,000 ಶಿಷ್ಯ ವೇತನದ ಜೊತೆಗೆ 500 ರೂಪಾಯಿ ಏನಿರ್ತದ ಅಂತಂದ್ರ ನಗದು ಬಹುಮಾನವನ್ನ ನೀಡ್ತಾ ಇದೀವಿ. ಇದು ಯಾರಿಗೆ ಅನ್ವಯಿಸುತ್ತೆ ಅಂತಂದ್ರೆ ಇದು ಒಂದು 3ನೇ ತರಗತಿ ವಿದ್ಯಾರ್ಥಿಗಳಿಗೆ, ಈಗ ಯಾರೆಲ್ಲ 3ನೇ ತರಗತಿ ಓದ್ತಿದಿರಲ್ಲ ಅವರಿಗೆ ಏನಾಗತ್ತೆ ಅಂತಂದ್ರೆ ಈ ಒಂದು ಬಹುಮಾನಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 4ನೇ ತರಗತಿಗೆ ಯಾವ ರೀತಿ ಬಹುಮಾನಗಳಿದಾವ ಅಂತೇಳಿ ನಾವು ನೋಡ್ತಾ ಹೋದಂತೆ, ಹಾಗಾದ್ರ ಮೊದಲನೇ ಬಹುಮಾನ ಟೋಟಲ್ ಆಗಿ 50,000 ಇರ್ತದ. ಅದರಲ್ಲಿ ಶಿಷ್ಯ ವೇತನ 40,000, 5,000 ಕ್ಯಾಶ್ ಪ್ರೈಸ್ ಇರತ್ತ. ಆಮೇಲೆ ಸೆಕೆಂಡ್ ಪ್ರೈಸ್ ಏನಾಗಿರತ್ತ ಅಂತಂದ್ರೆ 40,000 ಶಿಷ್ಯ ವೇತನ ಮತ್ತು 3,000 ನಗದು ಹಣ ಇರ್ತದ. ನೆಕ್ಸ್ಟ್ ತೃತೀಯ ಬಹುಮಾನ 30,000 ಶಿಷ್ಯ ವೇತನದ ಜೊತೆಗೆ 2,000 ನಗದು ಹಣ ಇರ್ತದ. ಆಮೇಲೆ 4ನೇ ಬಹುಮಾನ 20,000 ಶಿಷ್ಯ ವೇತನ ಜೊತೆಗೆ 1,000 ನಗದು ಬಹುಮಾನ ಇರ್ತದ. ಆಮೇಲೆ 5ನೇ ಬಹುಮಾನ 10,000 ಶಿಷ್ಯ ವೇತನದ ಜೊತೆಗೆ 500 ರೂಪಾಯಿ ನಗದು ಹಣ ಇರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಷ್ಟೇ ಅಲ್ಲ, ಈ 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಬಹುಮಾನಗಳು ಇಷ್ಟೇ ಅಲ್ಲ, ಒಟ್ಟು 25 ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ 500 ರೂಪಾಯಿ ಏನ್ ಮಾಡ್ತಿದೀವಿ ಅಂತಂದ್ರ ನಗದು ಹಣವನ್ನ, ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದೀವಿ. ಏನಾದ್ರೂ ನೀವು 25 ರ್ಯಾಂಕ್ ಗಳನ್ನ ಪಡ್ಕೊಂಡವ್ರು ಏನ್ ಮಾಡ್ಬೇಕು ಅಂತಂದ್ರ ಟೋಟಲ್ ಆಗಿ 5 ಇದು
ಬಹುಮಾನಗಳಾಯ್ತು. 6ರಿಂದ ಇನ್ 25 ಮಂದಿ ಜನ ಏನಿದಾರಲ್ಲ ಅವರಿಗೆ ನಾವು ಟೋಟಲ್ ಆಗಿ 500 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಡೋದ್ರ ಜೊತೆಗೆ 10,000 ರೂಪಾಯಿ ಶಿಷ್ಯ ವೇತನ ಇರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಈ 25 ಜನರಲ್ಲಿ ನೀವು ಒಬ್ಬರಾಗ್ಬೇಕು ಅಂತಂದ್ರೆ, ಈ ಒಂದು ಬಹುಮಾನಗಳನ್ನ ಗೆಲ್ಲಬೇಕು ಅಂತಂದ್ರೆ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಅನ್ನ ಅಟೆಂಡ್ ಆಗ್ಬೇಕು. ನಿಮಗೆ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವು 1 ವರ್ಷದ ಅಂದ್ರೆ ಪೂರ್ಣ ಅವಧಿಯ 1 ವರ್ಷದ ನವೋದಯ, ಸೈನಿಕ, ಮೊರಾರ್ಜಿ, ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಆದರ್ಶ ಸ್ಕೂಲ್ ಆಗಿರ್ಬೋದು, ಇವು ಎಲ್ಲ ಒಂದು ತರಬೇತಿಯನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಉಚಿತವಾಗಿ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ಈ 25 ಪ್ರೈಸ್ ಗಳನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಮತ್ತು ಎಕ್ಸಾಮ್ ಅನ್ನ ಅಟೆಂಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ನಲ್ಲಿ ನೀವೇನಾದ್ರೂ ತರಬೇತಿಯನ್ನ ಪಡೆಯಲು ಬಯಸಿದ್ರೆ, ನಮ್ಮ ಒಂದು ಸರಸ್ವತಿ ಸ್ಕೂಲ್ ನಲ್ಲಿ ನೀವೇನಾದ್ರೂ ಅಡ್ಮಿಷನ್ ಅನ್ನ ಪಡೆಯಲು ಬಯಸಿದ್ರೆ ಅವರಿಗೆ ಫೀಸ್ ಅಲ್ಲಿ ನಾವು ಕನ್ಸೆಷನ್ ಅನ್ನ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ, ಈ ಒಂದು ಪರೀಕ್ಷೆಯನ್ನ ಬರಿಬೇಕು ಅಂತಂದ್ರೆ ನೋಂದಣಿ ಕಡ್ಡಾಯವಾಗಿರ್ತದ. ನೀವೇನ್ ಮಾಡ್ಬೇಕು ಅಂತಂದ್ರ ನೋಂದಣಿ ಕಡ್ಡಾಯವಾಗಿ ನೀವು ಮಾಡ್ಬೇಕಾಗ್ತದ. ವಿದ್ಯಾರ್ಥಿಯ ಹೆಸರು, ಫೋಟೋ, ಸ್ಯಾಟ್ಸ್ ನಂಬರ್ ಅಂಡ್ ವಿಳಾಸ ಮತ್ತು ಮೊಬೈಲ್ ನಂಬರ್ ಅನ್ನ ಕಳಿಸೋದ್ರ ಮುಖಾಂತರ ನೀವೇನ್ ಮಾಡ್ಬೇಕು, ಈ ಒಂದು ಪರೀಕ್ಷೆಗೆ ನೀವು ಎನ್ರೋಲ್ಮೆಂಟ್ ಅನ್ನ ಆಗ್ಬೇಕಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ನಂಬರ್ಗೆ ನಾವು ಫೋನ್ ಹಚ್ಬೇಕು ಅಂತ ಕೇಳಿದ್ರೆ 9632241200. ಇನ್ನೊಂದು ನಂಬರ್ ಅನ್ನ ಕೊಡ್ತೀನಿ, 94445497 ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ 2 ನಂಬರ್ಗೆ ನೀವು ಏನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಅನ್ನ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಬಹುದು. ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕಳಿಸೋ ಮುಖಾಂತರ ಕೂಡ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬಹುದು. ಹಾಗಾದ್ರೆ ಪರೀಕ್ಷಾ ಮಾಧ್ಯಮ ಯಾವ ರೀತಿ ಇರ್ತದ, 3ನೇ ತರಗತಿಯವ್ರಿಗೆ ಯಾವ ರೀತಿ ಇರ್ತದ, 4ನೇ ತರಗತಿಯವ್ರಿಗೆ ಯಾವ ರೀತಿ ಇರ್ತದ ಅಂತ ಹೇಳಿ ನೀವು ಕೇಳ್ಬೋದು. 3ನೇ ತರಗತಿಗೆ ನೀವು ಓದ್ತಿರ್ತಕ್ಕಂತಹ ಸಿಲೆಬಸ್ ನಲ್ಲಿ ಬೇಸಿಕ್ ನಾಲೆಜ್ ನಿಮ್ಗೆ ಏನಿರುತ್ತೆ ಅದೇ ಒಂದು ಬೇಸ್ ಮೇಲೆ ನಾವು ಕ್ವಶನ್ ಪೇಪರ್ಸ್ ಗಳನ್ನ ತೆಗ್ದಿರ್ತೀವಿ. ಇದರಲ್ಲಿ ಜಿಕೆ, ಸಾಮಾನ್ಯ ಅಧ್ಯಯನ, ನಿಮ್ಮ ಬೌದ್ಧಿಕ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಇರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪರೀಕ್ಷಾ ಮಾಧ್ಯಮ ಏನಾಗಿರ್ತದ ಅಂತಂದ್ರ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ CBSE ಸಿಲೆಬಸ್ ಆಗಿರ್ಬೋದು, ICSE ಸಿಲೆಬಸ್ ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಯಾರೇ ಆಗ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಅಟೆಂಡ್ ಮಾಡಬಹುದು, ಪ್ರೈಸ್ ಅನ್ನ ಗೆಲ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಯಾವತ್ತಿರ್ತದ ಅಂತಂದ್ರ ಪರೀಕ್ಷಾ ದಿನಾಂಕವನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೊಂಡ್ಬಿಡ್ರಿ. 21 ಅಥವಾ 29/3/2026 ಇರ್ತದ. ಇಲ್ಲಿ 22ನೇ ತಾರೀಕು ಎಕ್ಸಾಮ್ ಅನ್ನ ಇಟ್ಕೊಂಡಿದ್ವಿ. ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ವಿ. ಅದೇನಾಗಿದೆ ಅಂತಂದ್ರ ಡೇಟ್ ಅನ್ನ ನಾವು ಎಕ್ಸ್ಚೇಂಜ್ ಮಾಡಿದೀವಿ. 22ನೇ ತಾರೀಕು ಆದರ್ಶ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ 21 ಮತ್ತು 29ನೇ ತಾರೀಕು ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಿದೀವಿ. ನೀವ್ ಯಾರೆಲ್ಲ ವಿದ್ಯಾರ್ಥಿಗಳು 21ನೇ ತಾರೀಕು ಬರೆಯೋರು 21ನೇ ತಾರೀಕು ಬರೀರಿ. ಆಮೇಲೆ 29ಕ್ಕೆ ಬರೆಯೋರು ಏನ್ ಮಾಡ್ರಿ ಅಂತಂದ್ರ 29ಕ್ಕೆ ಬಂದು ನೀವು ಬರಿಬಹುದು. ಇಲ್ಲಿ ನಿಮಗ ಏನಾಗ್ತದ ಅಂತಂದ್ರ ಸಮಾನ ಅಂಕಗಳು ಬಂದಲ್ಲಿ ನಿಮಗ್ ಪ್ರೈಸ್ ಹಂಚಿಕೆ ಆಗ್ತಿರ್ತಾವ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವಾರ ಇರ್ತದ ಅಂತಂದ್ರ ಒಂದು ಶನಿವಾರ ಆದ, ಒಂದು ಭಾನುವಾರ ಆದ, ಸಮಯ ಬೆಳಿಗ್ಗೆ 11 ಗಂಟೆಗೆ ಏನಿರ್ತದ ಅಂತಂದ್ರ ಈ ಒಂದು ಪರೀಕ್ಷೆ ಇರ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರ ಇಲ್ಲಿ ಆದರ್ಶ ಎಕ್ಸಾಮ್ ನಲ್ಲಿ ಈಗ ಯಾರೆಲ್ಲ 5ನೇ ತರಗತಿಯಲ್ಲಿ ಓದಿ ಮೊರಾರ್ಜಿ, ನವೋದಯ, ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಸೈನಿಕ ಸ್ಕೂಲ್ ಆಗಿರ್ಬೋದು ಎಕ್ಸಾಮ್ ಅನ್ನ ಬರುದು, ಇನ್ನೇನು ನಿಮ್ಮ ಕೆಲವೇ 2 ಎಕ್ಸಾಮ್ಸ್ ಇದೆ. ಅದ್ಯಾವ್ದು ಅಂತಂದ್ರೆ ಒಂದು ಆದರ್ಶ ಎಕ್ಸಾಮು, ಇನ್ನೊಂದು ಅಲ್ಪಸಂಖ್ಯಾತ ಮೈನಾರಿಟಿ ಮೊರಾರ್ಜಿ ಎಕ್ಸಾಮ್ ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆ ಒಂದು ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಅವುಗಳನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೂ ಕೂಡ ಎಲ್ಲ ಈ ಒಂದು ಮಾಹಿತಿ ಶೇರ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ಕ್ವಶನ್ ಏನೈತಿ ಅಂತೇಳಿ ಫಸ್ಟ್ ಆಫ್ ಆಲ್ ನೀವು ನೋಡ್ರಿ. ಒಂದು ರೈಲು ನಿಲ್ದಾಣದಲ್ಲಿ ಗಂಟೆ 19:20 ಆಗಿದೆ. ಅದನ್ನ 12 ಗಂಟೆ ಗಡಿಯಾರಕ್ಕೆ ಹೋಲಿಸಿದಾಗ ಸರಿಯಾದ ಸಮಯ ಎಷ್ಟು ಅಂತ ಹೇಳಿ ಕೇಳಿದಾರೆ. ಓಕೆ, ಹಾಗಾದ್ರ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ದ ಟೈಮ್ ಅಟ್ ಅ ಟ್ರೈನ್ ಸ್ಟೇಷನ್ ಈಸ್ 19:20 PM, ವಿಚ್ ಈಸ್ ದ ಕರೆಕ್ಟ್ ಟೈಮ್ ವೆನ್ ಕಂಪೇರ್ಡ್ ಟು ದ 12-hour ಕ್ಲಾಕ್ ಅಂತ ಹೇಳಿದ್ದಾರೆ. ಹೌದಾ, 12-hour ಕ್ಲಾಕ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗ್ತದ ಅಂತ ಹೇಳಿ ನಾವು ನೋಡಿದಾಗ ಏನಾಗ್ತದ ಅಂತ ಹೇಳಿ ನೋಡ್ರಿ, ಇಲ್ಲಿ ನಮಗ
19, 20 ಆದಾಗ ನಮಗೆ 12 ಗಂಟೆ ಗಡಿಯಾರಕ್ಕೆ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ನಾನು ಏನ್ ಹೇಳಿದೆ, 12 ಗಂಟೆ ಇದ್ರಲ್ಲಿ ಮೈನಸ್ ಮಾಡ್ಬಿಡ್ಬೇಕು. ನಮಗೆ ಟೈಮ್ ಎಷ್ಟಾಗಿದೆ ಅಂತೇಳಿ ನಮಗ್ ಗೊತ್ತಾಗತ್ತೆ. ಹಾಗಾದ್ರೆ ಮೈನಸ್ ಮಾಡೋಣ ನೋಡ್ರಿ. 20 ನಿಮಿಷನೇ ಉಳಿಯತ್ತೆ. 9ರಲ್ಲಿ 2 ತೆಗೆದ್ರೆ 7 ನಿಮಿಷ ಉಳಿಯತ್ತೆ. 7 ಗಂಟೆ ಉಳಿಯತ್ತೆ. ನೆಕ್ಸ್ಟ್ ಇಲ್ಲಿ 0 ಬರುತ್ತೆ. ಹಾಗಾದ್ರೆ 7 ಗಂಟೆ 20 ನಿಮಿಷ. ಇಲ್ಲಿ 7 ಗಂಟೆ 20 ನಿಮಿಷ ಆಪ್ಷನ್ ಅಲ್ಲಿ 2 ಇದ್ದಾವೆ. ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. AM ಅಂದ್ರೆ ಮುಂಜಾನೆ ಬರುತ್ತೆ, PM ಅಂದ್ರೆ ಮಧ್ಯಾಹ್ನದ ನಂತರ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ನಮಗ್ 19, 20 PM ಅಂತಾನೆ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ಯದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳಿರ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ, 1 ಕಿಲೋ ಜೋಳದ ಬೆಲೆ 48 ಆದರೆ 18 ಕಿಲೋ ಜೋಳದ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ದ ಪ್ರೈಸ್ ಆಫ್ 1 kg ಆಫ್ ಕಾರ್ನ್ ಈಸ್ ₹48. ಬಟ್ ವಾಟ್ ಈಸ್ ದ ಪ್ರೈಸ್ ಆಫ್ 18 kgs ಆಫ್ ಕಾರ್ನ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ 1 kgಗೆ ಎಷ್ಟು ಕೊಟ್ಟಾರ ಅಂತಂದ್ರ 48 ಕೊಟ್ಟಾರ. 18 kgದ್ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕು, 1 kgದ್ ಕೊಟ್ಟು ಬಹಳಷ್ಟು ಕೇಳಿದ್ರು ಅಂತಂದ್ರ ಏನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಹಾಗಾದ್ರೆ ನಾವ್ ಏನ್ ಮಾಡೋಣ ಅಂತಂದ್ರ ಇಂಟು ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ 48 ಇಂಟು 18 ಮಾಡ್ಬೇಕು. 18 ಮಗ್ಗಿ ಬರ್ತಿತ್ತು ಅಂತಂದ್ರ ಡೈರೆಕ್ಟ್ ಮಾಡ್ರಿ. ಇಲ್ಲ ಮೇಡಮ್ ನಮ್ಗೆ ಕನ್ಫ್ಯೂಷನ್ ಆಗತ್ತೆ, ನಮಗೆ 18 ಮಗ್ಗಿಲೆ ಮಾಡೋದು ಕನ್ಫ್ಯೂಷನ್ ಆಗತ್ತೆ ಅಂತಂದ್ರೆ 8ರಲ್ಲೇ ಮಾಡ್ರಿ, ಆಮೇಲೆ 1ರಲ್ಲೇ ಮಾಡ್ರಿ. ಓಕೆ, 8 ಎಂಟ್ಲೆ ಎಷ್ಟ್ರಿ 64. ಓಕೆ, 8 4 32 ಪ್ಲಸ್ 6 38 ಆಗ್ತದ. ಓಕೆ, ಹಾಗಾದ್ರೆ 1 ಪ್ಲೇಸ್ ಅನ್ನ ಬಿಡೋಣ, ಯಾಕಂದ್ರೆ ನೆಕ್ಸ್ಟ್ ನಂಬರ್ ಅನ್ನ ತಗೊಳ್ತಾ ಇದೀವಿ. 1 8 8 1 4 4. ಹಾಗಾದ್ರೆ 4 8 8 16 8 8 16. ನೆಕ್ಸ್ಟ್ ಇಲ್ಲಿ 3 4 7 ಇದೊಂದು 8 864 ರೂಪಾಯಿ ಅಂತೇಳಿ ಬಂತು. ಓಕೆ, 864 ರೂಪಾಯಿ ಅಂತೇಳಿ ಬಂತು. ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದೈತ್ರಿ ಇಲ್ಲಿ, ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ಕಿಂತ ಮುಂಚಿತವಾಗಿ ನೀವ್ ಯಾರೆಲ್ಲ ಲೆಕ್ಕನ ಬಿಡಿಸ್ತಿದ್ದೀರಲ್ಲ ಅವ್ರೇನ್ ಮಾಡ್ರಿ, ಕಮೆಂಟ್ ಮುಖಾಂತರ ನನ್ಗೆ ಆನ್ಸರ್ ಅನ್ನ ಕಳಿಸ್ತಾ ಹೋಗ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಹಲವಾರು ಬಾರಿ ಇದು ಎಕ್ಸಾಮ್ ನಲ್ಲಿ ಬಂದದ. ಓಕೆ, ಮುರಾರ್ಜಿ ಎಕ್ಸಾಮ್ ನಲ್ಲೂ ಬಂದದ, ಆಮೇಲೆ ನಿಮ್ಮ ಸೈನಿಕ ಎಕ್ಸಾಮ್ ನಲ್ಲೂ ಬಂದದ, ಮತ್ತೇನಂತಂದ್ರ ಆದರ್ಶ ಎಕ್ಸಾಮ್ ನಲ್ಲೂ ಬಂದದ, ಆಮೇಲೆ ನಿಮ್ಮ ಒಂದು ಮೈನಾರಿಟಿ ಮುರಾರ್ಜಿ ಎಕ್ಸಾಮ್ ನಲ್ಲೂ ಕೂಡ ಬರ್ತದ. ಓಕೆ, ಹಾಗಾದ್ರೆ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂತಹ ವೃತ್ತದಲ್ಲಿ ಕಾಣಿಸ್ತಿರ್ತಕ್ಕಂತಹ ತ್ರಿಜ್ಯ ಮತ್ತು ಝ ಕ್ರಮವಾಗಿ ಅಂತ ಹೇಳಿದಾರೆ. ಕ್ರಮವಾಗಿ ಅಂದಾಗ ಇಲ್ಲಿ ಮೊದಲು ಯಾವ್ದು ಕೊಟ್ಟಾರ ಅಂತ ಹೇಳಿ ನೋಡ್ಕೋಬೇಕು. ತ್ರಿಜ್ಯವನ್ನ ಕೊಟ್ಟಿದಾರ. ಹಾಗಾದ್ರೆ ನಮಗೆ ವೃತ್ತ ಕೇಂದ್ರಕ್ಕೆ ಮತ್ತು ವೃತ್ತಕ್ಕೆ ಇರುವ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ತ್ರಿಜ್ಯ ಅಂತೇಳಿ ಕರಿತೀವಿ. ಹಾಗಾದ್ರೆ OB ಅನ್ನೋದು ಏನಂತಂದ್ರೆ ಇಲ್ಲಿ ತ್ರಿಜ್ಯ ಆಗ್ತದ. ನೆಕ್ಸ್ಟ್ ಜ ಯಾವ್ದ್ರಿ, PQ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಜ ಆಗ್ತದ. ಹಾಗಾಗಿ ಆಪ್ಷನ್ ಬಿ ಏನಂತಂದ್ರೆ ಇಲ್ಲಿ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರ. OB ಏನು ನಮಗ ತ್ರಿಜ್ಯ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ವೃತ್ತ ಕೇಂದ್ರಕ್ಕೆ ಮತ್ತು ವೃತ್ತಕ್ಕೆ ಇರುವ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ತ್ರಿಜ್ಯ ಅಂತೇಳಿ ಕರಿತೀವಿ. ತ್ರಿಜ್ಯವನ್ನ ಯಾವ ಒಂದು ಅಕ್ಷರದಿಂದ ಅಲ್ಫಾಬೆಟಿಕಲ್ ನಂಬರ್ಸ್ ಇಂದ ನಾವು ಸಂಕೇತಿಸ್ತೀವಿ ಅಂತಂದ್ರ ಸ್ಮಾಲ್ r ನಿಂದ ನಾವೇನ್ ಮಾಡ್ತೀವಿ ಅಂತಂದ್ರ ಗುರುತಿಸ್ತೀವಿ. ಅದೇ ರೀತಿಯಾಗಿ ಜಾಕ್ಕೆ ನಾವು ಕರ್ಡ್ ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಲ್ಲಿ ಜ ಯಾವ್ದು ಅಂತಂದ್ರ PQ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಜ ಅನ್ನೋದಕ್ಕೆ ಉದಾಹರಣೆ ಆಗಿದೆ. ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಿದೀನಿ. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ಅವ್ರು ಎಸ್ ಅಂತ ಕಮೆಂಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ಓದ್ತಾ ಹೋಗ್ರಿ. ನಿಮಗೆ ಟೈಮ್ ಕೊಡ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಅನ್ನ ಓದ್ತಾ ಹೋಗ್ರಿ. 20 ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ ಅನ್ನು ಆಗ್ಬೇಕು. ಹೌದಾ, ಬಸ್ ಅನ್ನು ಪ್ರತಿ ಕಿಲೋಮೀಟರ್ಗೆ ₹22ರಂತೆ. ಪ್ರತಿ ಕಿಲೋಮೀಟರ್ಗೆ 20 ಜನ ಅದಾರ, ಪ್ರತಿ ಕಿಲೋಮೀಟರ್ಗೆ ₹22 ಅಂತೆ. ಎಷ್ಟು ಕಿಲೋಮೀಟರ್ ಹೋಗ್ತಾರ ಅಂತಂದ್ರ 620 ಕಿಲೋಮೀಟರ್ ಕ್ರಮಿಸಿದರೆ ಪ್ರತಿಯೊಬ್ಬರು ನೀಡಬೇಕಾದ ಹಣ ಎಷ್ಟು ಅಂತೇಳಿ ಕೇಳಿದಾರ. ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಅ ಗ್ರೂಪ್ ಆಫ್ 20 ಪೀಪಲ್ಸ್ ಹೈರ್ ಅ ಮಿನಿ ಬಸ್ ಫಾರ್ ಅ ಟ್ರಿಪ್ ಅಟ್
22 per kilometer. Rupees 22 per kilometer. If they cover 620 kilometer, how much will each persons have to pay? Have to pay ಅಂತ ಕೇಳಿದ್ದಾರೆ. ಹಾಗಾದ್ರೆ ದೆನ್ ನಾವ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಬಿಡಿಸ್ತಾ ಹೋಗೋಣ ನೋಡ್ರಿ. ಏನಂತಂದ್ರ 20 ಜನ ಅದರ ಒಂದು ತಂಡದೊಳಗ ಎಷ್ಟು ಕಿಲೋಮೀಟರ್ ಹೋಗ್ಯಾರ? 620 ಕಿಲೋಮೀಟರ್ ಹೋಗ್ಯಾರ. 1 ಕಿಲೋಮೀಟರ್ಗೆ ಎಷ್ಟು ಅಂತಂದಾರ? 22 ಅಂದಾರ. ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಫಸ್ಟ್ ಟೋಟಲ್ ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಆಗ್ತದ ಅಂತ ಹೇಳಿ ನೋಡ್ಕೋಬೇಕು. ಆ ಒಂದು ಅಮೌಂಟ್ ಅನ್ನ 20 ಜನರಿಗೆ ನಾವ್ ಹಂಚಬೇಕು ಅಂತಂದ್ರ ಭಾಗಾಕಾರ ಮಾಡ್ಕೋಬೇಕು. ಓಕೆ, ಹಾಗಾದ್ರ ಎಷ್ಟಾಗ್ತದ ಅಂತ ಹೇಳಿ ನೋಡ್ರಿ. 2 0 0, 2 2 4, 2 6 12. ಒಂದ್ ಪ್ಲೇಸ್ ಅನ್ನ ಬಿಡೋಣ. 2 0 0, 2 2 4, 2 6 12. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ? 13,640 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಆಪ್ಷನ್ ಒಳಗ ಐತೆ, ಅದನ್ನ ಹಾಕ್ಬೇಡ್ರಿ. ಯಾಕಂತಂದ್ರ ಪ್ರತಿಯೊಬ್ಬರಿಗೂ ದೊರೆಯುವಂತಹ ಪ್ರತಿಯೊಬ್ಬರಿಗೂ ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ಎಷ್ಟು ಜನ ಅದಾರ? 20 ಜನ ಅದಾರ. 13,640 ಡಿವೈಡೆಡ್ ಬೈ 20 ಅಂತ ಹೇಳಿ ಮಾಡ್ಬೇಕು ನಾವು. ಓಕೆ, ಹಾಗಾದ್ರೆ 2 10, 2 6 12, 1 ಉಳಿತು. 2 8 16, ನೆಕ್ಸ್ಟ್ 2 2 0. ಓಕೆ, 10 1 10 6 60, 8 ಉಳಿತು. 10 8 80, 2 ಉಳಿತು. 10 2 20. ಹಾಗಾದ್ರೆ ಎಷ್ಟಾಯ್ತು ನಮಗ? 682 ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಎಲ್ಲೈತ್ರಿ? ಆಪ್ಷನ್ ಎ ಒಳಗದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಸಂಬಂಧ ಈ ತರ ಕೊಟ್ಟಿರ್ತಾರ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ನೆಕ್ಸ್ಟ್ ನೋಡ್ರಿ, ಉಮಾಳು ಅರ್ಧ ವರ್ಷದಲ್ಲಿ ರೂಪಾಯಿ 76,860 ಸಂಪಾದಿಸುತ್ತಾಳೆ. ಹಾಗಾದರೆ ಅವಳ 1 ತಿಂಗಳ ಸಂಪಾದನೆ ಎಷ್ಟು ಅಂತೇಳಿ ಕೇಳಿದಾರೆ. ಓಕೆ, ಉಮಾ ಅರ್ನ್ಸ್ rupees 76,860 in half year. ಸೊ ವಾಟ್ ಈಸ್ ಹರ್ ಮಂತ್ಲಿ ಇನ್ಕಮ್ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ, ಅರ್ಧ ವರ್ಷದಲ್ಲಿ ಅಂತ ಕೇಳಿದಾರ ಅಂತಂದ್ರ 1 ವರ್ಷಕ್ಕೆ ಎಷ್ಟು ತಿಂಗಳುಗಳಿರ್ತಾವ? 1 ವರ್ಷಕ್ಕೆ ಎಷ್ಟು ತಿಂಗಳುಗಳಿರ್ತಾವ ಅಂತಂದ್ರ ಇಲ್ಲಿ ನಮಗ 12 ತಿಂಗಳು ಇರ್ತಾವ. ಓಕೆ, 12 ತಿಂಗಳು ಇರ್ತಾವ. ಹಾಗಾದ್ರೆ ಅರ್ಧ ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ ಅಂತಂದ್ರ ನಮಗ 6 ತಿಂಗಳು ಆಗ್ತಾವ. ಓಕೆ, 6 ತಿಂಗಳದು ಏನ್ ಮಾಡ್ಯಾಳ ಅಂತಂದ್ರ ಆಕಿ ಎಷ್ಟು ಸಂಪಾದನೆ ಮಾಡ್ಯಾಳ ಅಂದ್ರ 76,860 ಮಾಡ್ಯಾಳ. ಹಾಗಾದ್ರೆ 1 ತಿಂಗಳದ್ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರ ಡಿವೈಡೆಡ್ ಬೈ 6 ಮಾಡ್ಬೇಕು. 6 1 ಆಮೇಲೆ 6 1 1 ಉಳಿತು. 6 2 12, ಇಲ್ಲಿ 4 ಉಳಿತು. 6 8 48, ಏನು ಉಳಿಲಿಲ್ಲ. 6 1 6, ಆಮೇಲೆ 0ಗೆ 0. ಹಾಗಾದ್ರೆ ಎಷ್ಟಾಯ್ತ್ರಿ? 12,810 ರೂಪಾಯಿ ಆಯ್ತು. ಹಾಗಾದ್ರೆ ಎಲ್ಲೈತ್ರಿ ನಮಗ? 12,810. ಆಪ್ಷನ್ ಬಿ ಅಲ್ಲಿ ನಮಗ್ ಸರಿಯಾಗಿರ್ತಕ್ಕಂತಹ ಉತ್ತರದ ರೂಪಾಯಿ 12,810 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಗಡಿಯಾರದಲ್ಲಿ ಉಂಟಾಗುವ ಕೋನ, ದ ಆಂಗಲ್ ಫಾರ್ಮ್ ಇನ್ ದಿಸ್ ಕ್ಲಾಕ್ ಅಂತ ಕೇಳಿದರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಾವು ತಕ್ಷಣ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗತ್ತೆ ಇದು ನಮ್ಗೆ ಯಾವ ಕೋನಗತ್ತೆ ಕಾಣಿಸತೈತಿ ಅಂತಂದ್ರ ಲಂಬ ಕೋನ, ರೈಟ್ ಆಂಗಲ್ ಅಂತೇಳಿ ಕಾಣಿಸತೈತಿ. ಯಾಕಂತಂದ್ರ ಇಲ್ಲಿ ನಮಗ ಸಮಯ 3 ಗಂಟೆ ಆದಾಗ ಯಾವ ಕೋನ ಉಂಟಾಗ್ತದ ಅಂತ ಹೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ 90 ಡಿಗ್ರಿ ಇರ್ತದ. ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು, 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಇರುವಂತಹ ಟೈಮ್ ಎಷ್ಟು ಅಂತೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳ ಟೈಮ್ ಅಲ್ಲ, ಸಾರಿ, ಕೋನ ಎಷ್ಟು ಅಂತೇಳಿ ಕೇಳ್ಬೋದು. 30 ಡಿಗ್ರಿ ಕೋನ ಇರ್ತದ, ಇಲ್ಲಿಯೂ 30 ಡಿಗ್ರಿ ಕೋನ ಇರ್ತದ, ಇಲ್ಲಿ 30 ಡಿಗ್ರಿ ಕೋನ ಇರ್ತದ. ಟೋಟಲ್ ಆಗಿ 90 ಡಿಗ್ರಿ ಕೋನ ಉಂಟಾಗ್ತದ. ಹಾಗಾದ್ರೆ ಅದು ಲಂಬ ಕೋನಕ್ಕೆ, ರೈಟ್ ಆಂಗಲ್ಗೆ ಎಕ್ಸಾಂಪಲ್ ಆಗತ್ತ. ಓಕೆ, ಹಾಗಾದ್ರೆ ಇನ್ನ ಲಘು ಕೋನ ಅಂತಂದ್ರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ. ವಿಶಾಲ ಕೋನ ಅಂತಂದ್ರೆ ಹೇಳಿದೀನಿ. ಆಮೇಲೆ ಸರಳ ಕೋನ ಅಂತಂದ್ರೆ ಹೇಳಿದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು ನಿಮ್ಗಿದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಗಡಿಯಾರದಲ್ಲಿ ಯಾವುದೇ ಒಂದು ಸಮಯವನ್ನ ಕೊಟ್ಟು ಕೇಳಿದಾಗನು ಕೂಡ ನಮ್ಗೆ ಏನಾಗ್ಬೇಕು ಅಂತಂದ್ರೆ ಇದನ್ನ ಕಂಡುಹಿಡಿಯೋದಕ್ಕೆ ಬರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆನ ನೋಡ್ತಾ ಹೋಗೋಣ. 86,256 ಇಂಟು 12 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದಾರೆ. ಮಾಡಿ ನೋಡೋಣ. ಓಕೆ, 86,256 ಇಂಟು 12 ಮಗ್ಗಿ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ, ನಿಮ್ಗೆ ಈಸಿ ಆಗ್ಲಿ ಅನ್ನೋಸ್ಗೋಸ್ಕರ ನಾನು 2 ಮತ್ತು 1 ಮಾಡ್ತೀನಿ ನೋಡ್ರಿ. 2 6 12, 2 5 10, ಇದೊಂದು 11, 2 2 4, ಇದೊಂದು 5, 2 6 12. ನೆಕ್ಸ್ಟ್
2 ಎಂಟ್ಲೆ 16, ಇದೊಂದು 17. ಒಂದ್ ಪ್ಲೇಸ್ ಅನ್ನ ಬಿಡೋಣ. 1 6 6, 1 5 5, 1 2 2, 1 6 6, 1 8 8. ಹಾಗಾದ್ರೆ 2 7 10 5. ನೆಕ್ಸ್ಟ್ 7 + 6 13. ನೆಕ್ಸ್ಟ್ 8 + 2 10. 10,35,072 ಅಂತ ಆಯ್ತು. 10,35,072 ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ಯದ. ಬಹಳ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಇರ್ತಾವ, ಅಲ್ಲೇ ಇಂಟು ಡಿವಿಷನ್ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳಿರ್ತಾವ. ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ 6,825, 7,435, 7,325, 6,735. ಈ ಸಂಖ್ಯೆಯನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದಾಗ ನಮಗೆ ಫಸ್ಟ್ ಯಾವ್ದು ಗೊತ್ತಿರ್ಬೇಕು ಅಂತಂದ್ರ ಚಿಕ್ಕ ಸಂಖ್ಯೆಯಿಂದ ಏನ್ ಮಾಡ್ಕೋಬೇಕು ಅಂತಂದ್ರ ದೊಡ್ಡ ಸಂಖ್ಯೆ ಕಡೆಗೆ ಹೋಗ್ಬೇಕು. ನಮಗೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವ್ದೈತಿ ಅಂತಂದ್ರ 6,000 ಇಲ್ಲೊಂದೈತಿ, 6,000 ಇಲ್ಲೊಂದೈತಿ. ಹಾಗಾದ್ರ 6,800 ದೊಡ್ಡದ, 6,700 ದೊಡ್ಡದ ಅಂತ ಕೇಳಿದಾಗ 6,735 ಅದಕ್ಕಿಂತ ದೊಡ್ಡದು, 6,825 ಅದಕ್ಕಿಂತ ದೊಡ್ಡದು. ಇಲ್ಲಿ 7,000 ಐತಿ, ಇಲ್ಲಿ 7,000 ಐತಿ, ಇಲ್ಲಿ 7,400 ಐತಿ, ಇಲ್ಲಿ 7,300 ಐತಿ ಅಂತಂದ್ರ 7,325, 7,435 ಯಾವ ಆಪ್ಷನ್ ಒಳಗ ಐತಿ ನೋಡ್ರಿ, ಅದೇ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಆಪ್ಷನ್ ಎ ಒಳಗ ಐತಿ ನೋಡ್ರಿ, ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಡಿಸೆಂಡಿಂಗ್ ಮಾಡ್ಬೇಕು ಅಂತಂದ್ರ ಇದನ್ನ ಉಲ್ಟಾ ಬಡ್ಕೊಂಡ್ ಬಿಡ್ರಿ. ಏನಾಗತ್ತಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಿಗತ್ ನಮ್ಗೆ. ಓಕೆ ಓಕೆ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. 3/100 ಅಂದ್ರೆ 100ನೇ3. ಈ ಭಿನ್ನ ರಾಶಿಯನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾರ. ರೈಟ್ ದಿಸ್ ಡಿಫರೆಂಟ್ ನಂಬರ್ ಇನ್ ಡೆಸಿಮಲ್ ಫಾರ್ಮ್ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಸಾಲ್ಯೂಷನ್ ಅನ್ನ ಹೇಳಿದೀನಿ. ಇಲ್ಲಿ ಕೆಳಗಡೆ 2 0 ಇತ್ತು ಅಂತಂದ್ರ ಇಲ್ಲಿ ಮೇಲ್ಗಡೆ ಏನ್ ಮಾಡ್ರಿ ಅಂತಂದ್ರ 2 ಸಂಖ್ಯೆಗಳನ್ನ ಬಿಟ್ಟು ಪಾಯಿಂಟ್ ಕೊಡ್ರಿ ಅಂತ ಹೇಳಿದೀನಿ. 3 ಒಂದಿದೆ ಆಲ್ರೆಡಿ. ನಾನು ಅದ್ರಲ್ಲಿ ಸಂಖ್ಯೆ ಏನು ಇಲ್ಲ ಅಂತಂದ್ರೆ 0ನ ಹಚ್ಕೋತೀನಿ. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು, ಯಾಕಂತಂದ್ರೆ ಇಲ್ಲಿ 2 ಸೊನ್ನೆಗಳಿದಾವ. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟೆ, ಹಿಂದ್ಗಡೆ ಒಂದು 0 ಕೊಟ್ಟೆ. ಹಾಗಾದ್ರೆ ಎಷ್ಟಾಗ್ತದ್ರಿ ಇಲ್ಲಿ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಏನಾಗ್ತದ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಹಳ್ಳಿಯಲ್ಲಿ 25,675 ಮಹಿಳೆಯರು, 32,485 ಪುರುಷರು ಇದ್ದಾರೆ. ಅದೇ ಹಳ್ಳಿಯಲ್ಲಿ 3,845 ಮಕ್ಕಳಿದ್ದಾರೆ. ಹಾಗಾದ್ರೆ ಆ ಹಳ್ಳಿಯಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾರ. ದೇರ್ ಆರ್ 25,675 ವುಮೆನ್ಸ್ and 32,485 men in a village. If there are 3,845 children in the village, then what is the total population of the village ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮಹಿಳೆಯರು, ಪುರುಷರು ಮತ್ತು ಮಕ್ಕಳನ್ನ ಎಲ್ಲಾರನು ಸೇರಿಸ್ಬೇಕು. ಹಾಗಾದ್ರೆ ಸೇರ್ಸೋಣ ನೋಡ್ರಿ. 25,675, 32,485, ಆಮೇಲೆ 3,845 ಪ್ಲಸ್ ಮಾಡ್ಕೊಳ್ಳೋಣ. 5 3 15, 8 4 12, 12 ಇದೊಂದು 13, 13 + 7 20. ನೆಕ್ಸ್ಟ್ 6 4 10, 8 2 10, 20. ನೆಕ್ಸ್ಟ್ 5 ಇದು 5 1 5, ಇದೊಂದು 5 10, ಇದೊಂದು 12. ನೆಕ್ಸ್ಟ್ 5 ಇದೊಂದು 6, 62,005 ಅಂತೇಳಿ ಆಗ್ತದ. ಹಾಗಾದ್ರೆ ನಮ್ಗೆ ಎಷ್ಟೈತ್ರಿ ಇಲ್ಲಿ ಆಪ್ಷನ್ ಸಿ ಒಳಗ ಸರಿಯಾಗಿರ್ತಕ್ಕಂತಹ ಉತ್ತರದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ಅದೇ ರೀತಿಯಾಗಿ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಕೂಡ ಪ್ರಾರಂಭ ಮಾಡಿದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವರು ನಮ್ಮ ಇನ್ಸ್ಟಿಟ್ಯೂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಷನ್ಸ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇದೇ ಮಾರ್ಚ್ 21 ಮತ್ತು 29ನೇ ತಾರೀಕಿನಂದು ನಾವೇನ್ ಮಾಡಿದೀವಿ ಅಂತಂದ್ರ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ
ಆ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿ ಓದ್ತಿದ್ದೀರಲ್ಲ ಅವ್ರು ಏನ್ ಮಾಡ್ರಿ ಅಂತಂದ್ರ ಆ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಹಲವಾರು ಅಂತಂದ್ರ 3ನೇ ತರಗತಿಯಲ್ಲಿ 25 ಮಕ್ಕಳಿಗೆ, 4ನೇ ತರಗತಿಯಲ್ಲಿ 25 ಮಕ್ಕಳಿಗೆ ನಾವು ಬಹುಮಾನವನ್ನ ನೀಡ್ತಾ ಇದೀವಿ. ಒಟ್ಟು 50 ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡ್ತಾ ಇದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ ಆ ಬಹುಮಾನವನ್ನ ನಿಮ್ಮದಾಗಿಸ್ಕೋಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕು. ಎಕ್ಸಾಮ್ ಅಟೆಂಡ್ ಮಾಡಿ ಪ್ರೈಸ್ ಅನ್ನ ನಿಮ್ದಾಗಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಜೊತೆ ಬಟ್ಟೆಯ ಬೆಲೆ ರೂಪಾಯಿ 1020 ಆದರೆ 15 ಜೊತೆ ಬಟ್ಟೆಯ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ದ ಕಾಸ್ಟ್ ಆಫ್ ಒನ್ ಪೇರ್ ಆಫ್ ಕ್ಲಾತ್ ಈಸ್ rupees 1020, ಬಟ್ ವಾಟ್ ಈಸ್ ದ ಕಾಸ್ಟ್ ಆಫ್ 15 ಪೇರ್ಸ್ ಆಫ್ ಕ್ಲಾಸ್ ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಬಟ್ಟೆದ ಕೊಟ್ಟು 15 ಕೇಳಿದಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಇಂಟು ಮಾಡ್ತಾ ಹೋಗ್ಬೇಕು. ಇಂಟು 15 ಮಾಡಿದಾಗ ಏನಾಗ್ತದ ಅಂತ ಹೇಳಿ ನೋಡ್ರಿ. 15 0 0, 15 2 30. ಹಾಗಾದ್ರೆ 15 0 0 ಆಗ್ತದ, ಇದು 3. ನೆಕ್ಸ್ಟ್ 15 1 15, 15,300 ಅಂತೇಳಿ ಆಗ್ತದ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆಪ್ಷನ್ ಎ ಅಲ್ಲಿ ಏನೈತಿ ಅಂತಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗ್ರಿ. ನನ್ಗಿಂತಲೂ ಮುಂಚೆ ಮಾಡಿರ್ತೀರಿ ನೀವು, ನನ್ಗಿಂತಲೂ ಫಾಸ್ಟ್ ಆಗಿದ್ದೀರಾ. ಓಕೆ, ಹಾಗಾದ್ರೆ ನನಗಿಂತಲೂ ಮುಂಚಿತವಾಗಿ ನೀವು ತಿಳಿಸ್ತಾ ಹೋಗ್ರಿ. ಓಕೆ, ಇಲ್ಲಿ ನೋಡ್ರಿ ಸರಣಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ನೀತಿ. ಥಿಂಕ್ ಮಾಡ್ರಿ ನೋಡೋಣ. ಓಕೆ, ಥಿಂಕ್ ಮಾಡ್ರಿ. ಏನ್ ಕೊಟ್ಟಾರ ನೋಡ್ರಿ, 10, 19, 28, 37, 46, 55 ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದ್ರ 2 ಪ್ಲೇಸ್ ಅನ್ನ ನಾವ್ ಇಲ್ಲಿ ತುಂಬಬೇಕಾಗ್ತದ. ನಮ್ಗೆ ಇಲ್ಲೇನೈತಿ ಅಂತಂದ್ರ 9ರ ಮಗ್ಗಿ ಐತಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 9 1 9, 9ಕ್ಕ ಪ್ಲಸ್ 1 ಮಾಡ್ಯಾರ 10 ಆಗ್ಯದ. 9 2 18 ಪ್ಲಸ್ 1 ಮಾಡ್ಯಾರ 19 ಆಗ್ಯದ. 9 3 27 ಪ್ಲಸ್ 1 ಮಾಡ್ಯಾರ 28 ಆಗ್ಯದ. ನೆಕ್ಸ್ಟ್ 9 4 36 ಇದಕ್ಕ ಪ್ಲಸ್ 1 ಮಾಡ್ಯಾರ 37 ಆಗ್ಯದ. ನೆಕ್ಸ್ಟ್ 9 5 45 ಪ್ಲಸ್ 1 ಮಾಡ್ಯಾರ 46 ಆಗ್ಯದ. ನೆಕ್ಸ್ಟ್ 9 6 54 ಪ್ಲಸ್ 1 ಮಾಡ್ಯಾರ 55 ಆಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳ ನೆಕ್ಸ್ಟ್ ಏನ್ ಬರ್ತದ ಅಂತಂದ್ರ 9 7 63 ಪ್ಲಸ್ 1 ಮಾಡಿದ್ರೆ ಎಷ್ಟಾಗ್ತದ ನಮ್ಗ 64 ಆಗ್ತದ. ನೆಕ್ಸ್ಟ್ 9 7 72 ಪ್ಲಸ್ 1 ಮಾಡಿದ್ರೆ ಎಷ್ಟಾಗ್ತದ್ರಿ ನಮ್ಗ 74 ಅಂತ ಹೇಳಿ 73 ಅಂತ ಹೇಳಿ ಆಗ್ತದ. ಓಕೆ, 73 ಅಂತ ಹೇಳಿ ಆಗ್ತದ. 64, 73 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. ಹಾಗಾದ್ರೆ ಎಲ್ಲೈತಿ ನಮ್ಗ ಆಪ್ಷನ್ ಬಿ ಒಳಗ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. 9ರ ಮಗ್ಗಿಗೆ ಏನ್ ಮಾಡಿದಾರ ಅಂತಂದ್ರ ಪ್ಲಸ್ 1 ಮಾಡ್ತಾ ಹೋಗಿದ್ದಾನ. ಬಹಳ ಈಜಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ. 3/4 ಈ ಭಿನ್ನ ರಾಶಿಯನ್ನ ಹೋಲುವ ಚಿತ್ರ ಇದಾಗಿದೆ ಅಂತ ಹೇಳಿ ಕೊಟ್ಟಿದಾರ. ಕಂಪೇರ್ ಯುವರ್ ಡಯಾಗ್ರಾಮ್ಸ್. ನೋಡ್ರಿ ಯಾವ್ದು ಕಂಪೇರ್ ಆಗತ್ತೆ ನೋಡ್ರಿ ಇದಕ್ಕೆ. ಇಲ್ಲಿ ಒಟ್ಟು 3 ಭಾಗಗಳನ್ನ ಕೊಟ್ಟಾರ, ಇಲ್ಲಿ ಒಟ್ಟು 4 ಭಾಗಗಳನ್ನ ಕೊಟ್ಟಾರ, ಇಲ್ಲಿ ಕೂಡ ಒಟ್ಟು 4 ಭಾಗಗಳು ಕೊಟ್ಟಾರ, ಇಲ್ಲಿ 4 ಭಾಗಗಳು ಕೊಟ್ಟಾರ. 3/4 ಅಂದ ತಕ್ಷಣ ಇಲ್ಲಿ 3ಕ್ಕೆ ಬಣ್ಣ ಹಚ್ಚಿರ್ಬೇಕು. ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿ ನಮ್ಗೆ ಏನೈತಿ ಅಂತಂದ್ರ ಸರಿಯಾಗಿರ್ತಕ್ಕಂತಹ ಚಿತ್ರ ಅದ. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಒಂದು ಚೌಕಾಕಾರದ ಕೊಠಡಿಯ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರ. ಹಾಗಾದ್ರೆ ಅದರ ಸುತ್ತಳತೆ ಎಷ್ಟಾಗ್ತೈತಿ ಅಂತ ಹೇಳಿ ನೋಡಿದಾಗ ನಮ್ಗೂ ಒಂದು ಚೌಕಾಕಾರದ ಕೊಟ್ಟಾರ ಅಂತಂದ್ರೆ ಒಂದು ಚೌಕವನ್ನ ತೆಗೆದುಕೊಂಡ್ ಬಿಡೋಣ. ಓಕೆ, ನಿಮಗೆ ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಇದೆ ನೋಡ್ಬಿಡ್ರಿ. ಚೌಕವನ್ನ ತೆಗೆದುಕೊಂಡಾಗ ನಮ್ಗೆಲ್ಲಾ ಬಾಹುಗಳು ಸಮ ಇರ್ತಾವ. ಹಾಗಾಗಿ ಒಂದೇ ಉದ್ದವನ್ನ ಕೊಟ್ಬಿಟ್ಟಾರ. ಓಕೆ, 20 ಸೆಂಟಿಮೀಟರ್ ಐತತಿ. ಓಕೆ, 20 ಸೆಂಟಿಮೀಟರ್ ಆದ್ರ ಅದ್ರದ್ದು ನಮ್ಗೆ ಪೆರಿಮೀಟರ್ ಕಂಡು ಹಿಡಕ್ ಬರ್ತೈತಿ, ಸುತ್ತಳತೆ ಕಂಡು ಹಿಡಿಬಹುದು. ಏನೈತಿ ನಮಗ್ ಫಾರ್ಮುಲಾ? ಹೌದಾ, ಚೌಕದ ಸುತ್ತಳತೆ ಈಕ್ವಲ್ ಟು ಏನೈತಿ ನಮಗ್ ಫಾರ್ಮುಲಾ? 4 ಇಂಟು ಬಾಹು ಆಯ್ತಾ. ಓಕೆ, 4 ಇಂಟು ಬಾಹು ಮಾಡ್ರಿ ನೋಡ್ರಿ. 4 ಇಂಟು 1 ಬಾಹುವಿನ ಅಳತೆ 20 ಅದ. 24 80 ಆಯ್ತು. ಹಾಗಾದ್ರೆ ನಮಗ್ ಸುತ್ತಳತೆ ಕೇಳಿದಾರ, ಸೆಂಟಿಮೀಟರ್ ಕೊಟ್ಟಾರ ಅಂದ ತಕ್ಷಣ ನಾವ್ ಏನ್ ಮಾಡ್ಬೇಕು, ಸೆಂಟಿಮೀಟರ್ ಅಲ್ಲೇನೆ ಇಡ್ಬೇಕು. ಎಷ್ಟಾಗ್ತದ 80 ಸೆಂಟಿಮೀಟರ್. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. ರೂಪಾಯಿ 85,625ಕ್ಕೆ ಎಷ್ಟನ್ನು ಸೇರಿಸಿದರೆ 98,648 ಆಗುತ್ತದೆ ಅಂತೇಳಿ ಕೇಳಿದಾರೆ. ಓಕೆ, ಹಾಗಾದ್ರೆ ಹೌ ಮಚ್ ಈಸ್ ಆಡೆಡ್ ಟು rupees 85,625 ಟು ಮೇಕ್ rupees 98,648 ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದು ಬಿಡ್ರಿ, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, 85,625.
ಎಷ್ಟನ್ನ ಸೇರಿಸ್ಬೇಕು ಅಂತ ಕೇಳ್ತಾರೆ, ಎಷ್ಟನ್ನ ಕಳಿಬೇಕು ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬಿಡ್ರಿ ಅಂತಂದ್ರೆ ನಿಮ್ಗ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದ್ರಿ ಅಂತಂದ್ರೆ ಎಷ್ಟು ಸೇರಿಸ್ಬೇಕು ಗೊತ್ತಾಗ್ತದ. ಆಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದ್ರಿ ಅಂತಂದ್ರೆ ಎಷ್ಟು ಕಳಿಬೇಕು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಹಾಗಾದ್ರೆ ನೋಡ್ರಿ, 8ರಲ್ಲಿ 5 ಹೋದ್ರೆ ಎಷ್ಟು ಉಳಿತು? 3 ಉಳಿತು. ನೆಕ್ಸ್ಟ್ 4ರಲ್ಲಿ 2 ಹೋದ್ರೆ 2 ಉಳಿತು. ನೆಕ್ಸ್ಟ್ 6ರಲ್ಲಿ 6 ಹೋದ್ರೆ 0 ಉಳಿತು. 8ರಲ್ಲಿ 5 ಹೋದ್ರೆ 3 ಉಳಿತು. 9ರಲ್ಲಿ 8 ಹೋದ್ರೆ 1 ಉಳಿತು. ಹಾಗಾದ್ರೆ 13,023 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಬಿ ಅಲ್ಲದ. ಆಪ್ಷನ್ ಬಿ ರುಪೀಸ್ 13,023. ಓಕೆ. ಆದರ್ಶ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳಿಗೆ 16 ಪ್ರಶ್ನೆಗಳಿರ್ತಾವ. ಒಟ್ಟು ಏನಿರ್ತಾವ ಅಂತಂದ್ರ ಮ್ಯಾಥಮೆಟಿಕ್ಸ್ ಅಲ್ಲಿ 16 ಪ್ರಶ್ನೆಗಳಿರ್ತಾವ. ಆ 16 ಪ್ರಶ್ನೆಗಳನ್ನ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ವಶನ್ 1000 ಸೆಂಟಿಮೀಟರ್ ಎಷ್ಟು ಮೀಟರ್ಗೆ ಸಮವಾಗಿರುತ್ತದೆ ಅಂತ ಕೇಳಿದಾರ. ಹೌ ಮೆನಿ ಮೀಟರ್ಸ್ ಈಸ್ 1000 ಸೆಂಟಿಮೀಟರ್ಸ್ ಈಕ್ವಲ್ಸ್ ಟು ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನಿರ್ತದ ಅಂತಂದ್ರೆ ನಮಗ ಇಲ್ಲಿ 1 ಮೀಟರ್ಗೆ 100 ಸೆಂಟಿಮೀಟರ್ ಇರ್ತದ. 1 ಮೀಟರ್ಗೆ 100 ಸೆಂಟಿಮೀಟರ್ ಇರ್ತಾವ. ಹಾಗಾದ್ರೆ ನಮ್ಗಿಲ್ಲಿ 1000 ಸೆಂಟಿಮೀಟರ್ ಅನ್ನ ಕೊಟ್ಟಿದಾರ. ಅದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಡಿವೈಡೆಡ್ ಬೈ 100 ಅನ್ನ ಮಾಡ್ಕೋಬೇಕು. ಹಾಗಾದ್ರೆ 100 1s 0. ಹಾಗಾದ್ರೆ 10 ಮೀಟರ್ ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ವಿಡಿಯೋನ ಎಲ್ಲಾರು ನೀವು ನೋಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀರಾ. ಈಗಾಗಲೇ ಹಲವಾರು ಎಕ್ಸಾಮ್ಸ್ ಗಳನ್ನ ಕೂಡ ನೀವು ಬರ್ದಿದ್ದೀರಾ, ಫೇಸ್ ಮಾಡಿದ್ದೀರಾ, ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವಂತ. ಅದೇ ರೀತಿಯಾಗಿ ಆದರ್ಶ ಎಕ್ಸಾಮ್ ನಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತಾವ. ಅವುಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋ ಕ್ಲಾಸ್ ಅನ್ನ ನಾವು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.